ಬ್ಯಾಸ್ಗಿ ಕಾಲ ಬಂತು ಅಂದ್ರ ಒಂದಷ್ಟು ಜನಕ್ಕೆ ಬ್ಯಾಸರ ಆಗತ್ತ, ಬೇಜಾರಾಗತ್ತ, ಅಯ್ಯೋ ಭಾಳ ಬಿಸಿಲಪ್ಪ ಅಂತ ಅನ್ಸತ್ತ. ಆದ್ರ ಒಂದು ಬ್ಯಾಸ್ಗಿ ಖುಷಿ ಏನು ಅಂತಂದ್ರ ಎಲ್ಲರಿಗೂ ಇಷ್ಟ ಆಗುವಂಥ ಮಾವಿನ ಹಣ್ಣಿನ ಸೀಸನ್ನು. ಈ ಮಾವಿನ ಹಣ್ಣು ಅದಲ್ಲ, ಯಾರಿಗಿಷ್ಟ ಆಗಲ್ಲ ಹೇಳ್ರಿ? ಎಲ್ಲರಿಗೂ ಇಷ್ಟ ಆಗ್ತದೆ. ಮಾವಿನ ಹಣ್ಣಿನ ಸೀಕರಣಿ, ಮಾವಿನ ಹಣ್ಣಿನ ಗೊಜ್ಜು, ಮಾವಿನ ಹಣ್ಣಿನ ಹುಳಿ, ಆಹಾ, ಈ ಮಾವಿನಕಾಯಿಗೆ ಉಪ್ಪು ಖಾರ ಹಚ್ಕೊಂಡು ತಿಂತಿದ್ರ ಎಂಥ ಮಜಾಪ್ಪ, ಬಾಯಾಗ ನೀರೇ ಬರ್ತಾವ. ಅದು ಈ ರಾ ಮಾವಿನಕಾಯಿನ ಕಲ್ಲಿಲಿ ಜಜ್ಜಿ ಉಪ್ಪು ಹಚ್ಕೊಂಡು ತಿಂದ್ರ ಅದ್ರ ಟೇಸ್ಟೇ ಬೇರೆ ಇರ್ತದ. ಆರಾಮಿಲ್ದ ಬಾಯಿ ಕೆಟ್ಟು ಹೋಗಿತ್ತಂದ್ರ ಈ ಉಪ್ಪು ಖಾರ ಮಾವಿನಕಾಯಿ ಹಚ್ಕೊಂಡು ತಿಂದ್ಬಿಟ್ರೆ ಬಾಯೇನು ಹೊಲಸ ಕಿತ್ಬೇಕಂತಾರಲ್ಲ ಹಿಂಗೆ ಎಲ್ರಿಗೂ ಅಚ್ಚುಮೆಚ್ಚಾಗಿರುವಂಥ ಈ ಮಾವಿನ ಹಣ್ಣು ಒಂದ್ಸಲ ರಾಜ ರಾಣಿ ಮಧ್ಯನೂ ಜಗಳ ತರಿಸಿತ್ತಂತ. ಅದ್ರ ಬಗ್ಗೆ ಒಂದು ಕಥಿನ ಅದ, ಕೇಳ್ತಿರಲ್ಲ? ಒಮ್ಮೆ ಬ್ಯಾಸ್ಗಿ ಸೀಸನ್ ಒಳಗೆ ಅಕ್ಬರ ಮತ್ತು ಅವನ ರಾಣಿ ಅವರ ತಂಪು ಅರಮನೆಯೊಳಗೆ ಕೂತಿದ್ರಂತ. ಆವಾಗ ಅವ್ರ ಆಳ್ಮಗ ಇಷ್ಟು ಘಮ 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 ವಾಸನೆ ಬರುವಂಥ ಒಂದು ಬುಟ್ಟಿ ಮಾವಿನ ಹಣ್ಣು ತಂದು ಅವ್ರ ಮುಂದಿಟ್ನಂತ. ಆ ಅಕ್ಬರ್ಗ ಮಾವಿನ ಹಣ್ಣು ನೋಡ್ತಿದ್ದಂಗೆ ಬಾಯಾಗ ನೀರು ಬಂದುವಂತ, ಇಲ್ಲಿ ಕೊಡಪ್ಪ ಇಲ್ಲಿ ಅಂತ ಹೇಳಿ ಆ ಇಡೀ ಬುಟ್ಟಿನ ತನ್ನ ಮುಂದೆ ಇರಿಸ್ಕೊಂಡು ಮಾವಿನ ಹಣ್ಣು ತಿನ್ನಕ್ಕೆ ಕೂತ್ರಂತ. ಅಕ್ಬರ್ಗ ಮಾವಿನ ಹಣ್ಣು ಅಂದ್ರೆ ಭಾಳ ಇಷ್ಟ ಇತ್ತಂತ. ರಾಣಿಗೆ ಒಂದು ಮಾವಿನ ಹಣ್ಣು ಕೊಡ್ಲಾರ್ದ ಎಲ್ಲ ಬುಟ್ಟಿ ತುಂಬ ಇರೋ ಹಣ್ಣನ್ನು ಅವನ ಒಬ್ಬನೇ ತಿಂದುಬಿಟ್ನಂತ. ಆದ್ರೆ ಮಾವಿನ ಹಣ್ಣು ತಿಂದು 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 ಮಾವಿನ ಹಣ್ಣಿನ ಸಿಪ್ಪಿ ಮತ್ತು ಚಿಪ್ ಅಂತಾರಲ್ಲ, ಮಾವಿನಕಾಯಿ ಚಿಪ್ಪು, ಅದನ್ನೆಲ್ಲ ಅವನ ಹೆಂಡತಿ ಮುಂದೆ ಗುಡ್ಡೆ ಹಾಕೊಂಡಿದ್ನಂತ. ಅಷ್ಟೊತ್ತಿಗೆ ಅವ್ರ ಮಂತ್ರಿ ಬೀರ್ಬಲ್ಲ ಅವ್ರ ಬಲ್ಲೇ ಬಂದವ ರಾಣಿ ಮುಂದಿದ್ದಂಥ ಮಾವಿನಕಾಯಿ ಸಿಪ್ಪಿ ಮತ್ತು ಅದರ ಚಿಪ್ಪು ನೋಡಿ ಗಾಬ್ರ್ಯಾಗಿ ನೋಡ್ಕೋತ ನಿಂತಂತ. ಅದು ನೋಡಿದ ರಾಜ ಹೇಳಿದ್ನಂತ, ನೋಡಿ ಬೀರ್ಬಲ್ಲ, ಮಹಾರಾಣಿಯವರು ಬಹಳ ಜಿಪುಣ ಇದ್ದಾರೆ. ನನಗೊಂದು ಮಾವಿನ ಹಣ್ಣು ಕೊಡ್ಲಾರ್ದ ಎಲ್ಲ ಮಾವಿನ ಹಣ್ಣು ತಾವೇ ತಿಂದ್ಬಿಟ್ಟಾರ ಅಂತ ಹೇಳಿದ್ರಂತ ರಾಜ. ಆಗ ಬೀರ್ಬಲ್ಲ ನಕ್ಕು, ಮಹಾಪ್ರಭುಗಳೇ, ರಾಣಿಯವರು ಮಾವಿನ ಹಣ್ಣಿನ ಸಿಪ್ಪೆ ಮತ್ತು ಅದ್ರ ಚಿಪ್ಪನ್ನ ತಿನ್ಲಾರ್ದ ಬಿಟ್ಟಾರ. ಆದ್ರೆ ನಿಮ್ಮ ಎದುರುಗಡೆ ಏನೂ ಇಲ್ಲಲ್ರಿ. ಹಂಗಾದ್ರೆ ನೀವು ಸಿಪ್ಪಿ ಮತ್ತು ಚಿಪ್ಪು ಎರಡೂ ಸೇರೆ ತಿಂದಿರಂದಂಗೆ ಆಯಿತು ಅಂಥೇಳಿ ಬೀರ್ಬಲ್ಲ ನಗ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಅಕ್ಬರ ಅವನು ಈ ಬೀರ್ಬಲ್ಲಾಗ ಏನು ಹೇಳಿದ್ರು ಅದಕ್ಕೊಂದು ಚಂದಾಗಿ ಉತ್ತರ ಕೊಟ್ಬಿಡ್ತಾನಪ್ಪ ಅಂಥೇಳಿ ಆ ಮಾತು ತನಗೆ ವಿರುದ್ಧ ಆಗಿ ತಿರುಗಿದ್ದನ್ನು ನೋಡಿ ಸುಮ್ಮನೆ ಕೂಡ್ತಾನೆ. ಅಷ್ಟೊತ್ತಿಗೆ ಮಹಾರಾಣಿ ನಗ್ತಾ ನಗ್ತಾ ಹೇಳಿಲ್ಲಂತ, ಬೀರ್ಬಲ್ಲ, ನೀನು ಹೇಳಿದ್ದು ಸರಿಯದ. ಈ ಸಿಪ್ಪೆ ಮತ್ತು ಈ ಚಿಪ್ಪು ನನ್ನ ಎದುರುಗಡೆ ಇರೋದ್ರಿಂದನೇ ಉಳ್ದಾವ್ ನೋಡಪ್ಪ. ಇಲ್ಲ ಅಂದಿದ್ರೆ ನಿಮ್ಮ ಈ ಬಾದಶಾರು ಇದನ್ನು ಕಬಳಿಸ್ಬಿಡ್ತಿದ್ರು ಅಂದಾಗ ರಾಜ ರಾಣಿ ಮತ್ತು ಬೀರ್ಬಲ್ಲ ಎಲ್ಲರೂ ಗೊಳ್ಳಂತ ನಗ್ತಾರೆ. ಹಾಗಾಗಿ ಮಾವಿನ ಹಣ್ಣಿನ ಸೀಸನ್ ಬರ್ಲಿಕ್ಕತ್ತದ, ಎಲ್ಲರೂ ಸಾಕಾಗುವಷ್ಟು ಮಾವಿನ ಹಣ್ಣು ತಿಂದುಬಿಡ್ರಿ. ನಮ್ಮ ಸರ್ ಒಬ್ರು ಹೇಳ್ತಿದ್ರು, ಯಾವ್ಯಾವ ಸೀಸನ್ನಾಗ ಏನೇನು ಹಣ್ಣು ಬರ್ತಾವ, ಏನೇನು ತರಕಾರಿ ಬರ್ತಾವ, ಅವನ್ನ ಎಲ್ಲ ಸಾಕಾಗುವಷ್ಟು ತಿನ್ಬೇಕಂತ. ಅವು ಏನಾ ಒಂದು ವರ್ಷ ಬಿಟ್ಟು ಬಂದರೂ ಅದ್ರ ನೆನಪಾಗಬಾರ್ದು, ಅಷ್ಟು ತಿನ್ಬೇಕಂತ ಹೇಳ್ತಿದ್ರು. ಹಾಗಾಗಿ ಹೋಗಿ ಮಾವಿನ ಹಣ್ಣು ತಿನ್ರಿ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.